ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಹೋಪ್ ಎಲ್ಲರೂ ಆರಾಮದಿರಿ, ಸೇಫ್ ಆಗದಿರಿ ಅನ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಹೊಸ ದಿನ ಹೊಸ ವ್ಲಾಗ್. ಇವತ್ತಿನ ವ್ಲಾಗ್ ಭಾಳ ಸ್ಪೆಷಲ್ ಇರ್ತೈತಿ, ಯಾಕಂದ್ರೆ ಇಲ್ಲೇ ಫಾದರ್ಸ್ ಡೇ ಐತಿ ಇವತ್ತು. ಈ ವ್ಲಾಗಿನ ನಮ್ಮ ಪಪ್ಪಾಗ ನಾ ಡೆಡಿಕೇಟ್ ಮಾಡಕ್ಕೆ ಇಷ್ಟಪಡ್ತೇನೆ. ಪೂರಾ ವ್ಲಾಗ್ ಅವ್ರಿಗಂತನ ಡೆಡಿಕೇಟೆಡ್ ಇರ್ತೈತಿ. ಒಂದು ಸಾಂಗ್ ಹಾಡಾಕಿ ಅದೇನಿ ನಾನು. ಯಾವ್ದಪ್ಪ ಅಂದ್ರೆ ಅಪ್ಪ ಐ ಲವ್ ಯು ಪಾ, ಚೌಕಾ ಮೂವಿದ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಸಾಂಗ್. ಅದು ರಿಲೀಸ್ ಆದಾಗಂತೂ ನಾ ಎಷ್ಟು ಕೇಳ್ತಿದ್ದೆ ಸಾಂಗ್. ಇನ್ನೂ ನಂದು ಹಾರ್ಟಿಗೆ ಭಾಳ ಕ್ಲೋಸ್ ಐತಿ ಅದು ಸಾಂಗ್. ಯಾವಾಗ ಕೇಳಿದಾಗೂ ನಾ ಭಾಳ ಎಮೋಷ್ನಲ್ ಆಗ್ತೇನೆ. ಸೊ ಐ ಥಾಟ್ ಅದು ಹಾಡೋಣ ಅಂತ. ಯಾಕಂದ್ರೆ ನಾನು ಯಾವಾಗೂ ಅನ್ಕೋತಿದ್ದೆ ಇದು ಹಾಡು ಒಂದು ಡೆಡಿಕೇಟ್ ಮಾಡ್ಬೇಕು ಪಪ್ಪಾಗ, ಒಂದು ಹಾಡು ಹಾಡ್ಬೇಕಂತ. ಅವ್ರ 60th ಬರ್ತ್ಡೇ ಇತ್ತು ಲಾಸ್ಟ್ ಇಯರ್. ನಾವು ಇಂಡಿಯಾದಾಗ ಇದ್ವಿ, ನಾ ಎಲ್ಲ ಪ್ಲ್ಯಾನ್ ಮಾಡಿದ್ವಿ, ನಾನು ಪ್ರಶಾಂತ್ ಸೇರಿ ಎವ್ರಿಥಿಂಗ್. ಆಮೇಲೆ ನಮ್ಮ ಅಣ್ಣ ಅದಾನ್, ವಿನಯ್ ಅಣ್ಣ ಅಂತ. ಸೊ ನಾವು 3 ಜನ ಪ್ಲ್ಯಾನ್ ಮಾಡಿದ್ವಿ, ಒಂದು ಹಾಲ್ ಬುಕ್ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಅವತ್ತು ಕೋವಿಡ್ ಅಂತ ಪೂರಾ ಸ್ಟೇಟ್ ಲಾಕ್ಡೌನ್ ಮಾಡಿದ್ರ. ಸೊ ಅದಕ್ಕೆ ನಾವು ಅದು ಇವೆಂಟ್ ಮಾಡೋಕ್ಕಾಗಲಿಲ್ಲ. 60th ಬರ್ತ್ಡೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. ಅವಾಗ ನಾ ಇದು ಹಾಡ್ಬೇಕು ಅಂದ್ಕೊಂಡಿದ್ದೆ. ಬಟ್ ದಿಸ್ ಇಸ್ ದ ರೈಟ್ ಪ್ಲ್ಯಾಟ್ಫಾರ್ಮ್, ಅವ್ರಿಗೆ ಇಷ್ಟ ಆಗ್ಬೋದು ಇದು. ಹೋಪ್ ಹಿ ಎಂಜಾಯ್ ಇಟ್. ಪಪ್ಪ ನಿಮಗೆ ಇಷ್ಟ ಆಗ್ಬೋದ. ಹಿಯರ್ ಇಸ್ ದ ಸಾಂಗ್ ಫಾರ್ ಯು. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ. ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕೆದಾರ, ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ. ಗದರೋ ಮೀಸೆಗಾರ, ಮನಸೆ ಕೋಮಲ, ನಿನ್ನ ಹೋಲೋ ಕರುಣ ಯಾರಿಲ್ಲ ಅಪ್ಪ. ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ. ನಿನ್ನ ಅಂಗಿ ಬೆವರಲಿ ನಮ್ಮ ಅನ್ನ ಅಡಗಿದೆ, ಮಗಳೇ ಅನ್ನೋ ಮಾತಿನಲ್ಲಿ ನಿನ್ನ ಮಮತೆ ತಿಳಿದಿದೆ. ತಾಯಿ ಮಾತ್ರ ತವರಲ್ಲ, ತಂದೆ ಇರದೆ ತಾಯಿಲ್ಲ, ಆಕಾಶದಂತೆ ನಿನ್ನ ಮನಸಪ್ಪ. ನಾನು ಎಂದು ಹೇಳಿಲ್ಲ, ಯಾಕಂತ ನಂಗೂ ತಿಳಿದಿಲ್ಲ, ನೀನು ಅಂದ್ರೆ ಅಚ್ಚುಮೆಚ್ಚಪ್ಪ ಅಪ್ಪ. ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ. ಹೋಪ್ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೇನೆ ಪಪ್ಪ. ಬಟ್ ನಾ ಏನು ಅಷ್ಟು ಚಲೋ ಸಿಂಗರ್ ಅಲ್ಲ, ಬಟ್ ನಾ ಟ್ರೈ ಮಾಡಿದೆ ಲಿರಿಕ್ಸ್ ನೆನಪಿಟ್ಕೊಂಡು ಅದು ಲೈಕ್ ಸ್ಟೈಲ್ದಾಗ ಹಾಡಕ್ಕೆ. ಐ ಆಮ್ ನಾಟ್ ಅ ಗ್ರೇಟ್ ಸಿಂಗರ್, ಬಟ್ ಐ ಆಮ್ ಅ ಗ್ರೇಟ್ ಡ್ಯಾನ್ಸರ್ ಆಫ್ ಕೋರ್ಸ್. ಎಸ್, ಹೋಪ್ ಇಷ್ಟ ಆಗ್ಬೋದ ಪಪ್ಪಾಗ. ಲವ್ ಯು ಪಾ. ಅಪ್ಪ ಅಂದ್ರೆ ನಮಗೆ ಫಸ್ಟಿಗೆ ನೆನಪಾಗೋದ ಪಿಲ್ಲರ್ ಆಫ್ ದ ಫ್ಯಾಮಿಲಿ, ಹೆಡ್ ಆಫ್ ದ ಫ್ಯಾಮಿಲಿ ಅಂತ. ಸುಮ್ಮನೆ ಕರೆಯಂಗಿಲ್ಲ, ಅದಕ್ಕೊಂದು ಸ್ಟ್ರಾಂಗ್ ರೀಸನ್ ಐತಿ ಡೆಫಿನೆಟ್ಲಿ. ಬಿಕಾಸ್ ಅವರು ಡೈಲಿ ಹಾರ್ಡ್ ವರ್ಕ್ ಮಾಡ್ತಾರ. ಅವ್ರು ಹೊರಗೆ ಹೋಗಿ ದುಡಿದ್ರನ ನಮಗೆ ಒಂದು ಹೊತ್ತಿಗೆ ಊಟ ಸಿಗ್ತೈತಿ ಎಲ್ಲಾರ ಮನ್ಯಾಗೂ. ಸೊ ದೇ ಆರ್ ದ ಹೆಡ್ ಆಫ್ ದ ಫ್ಯಾಮಿಲಿ. ಸೊ ಈ ಡೇನ ಲೈಕ್ ಸೆಲೆಬ್ರೇಟ್ ಮಾಡಕ್ಕೆ ನಂಗೆ ಭಾಳ ಖುಷಿ ಆಗತೈತಿ. ಎಲ್ಲ ಅಪ್ಪಂದಿರಿಗೂ ಹ್ಯಾಪಿ ಫಾದರ್ಸ್ ಡೇ ಒನ್ಸ್ ಅಗೇನ್. ಸೊ ಅವ್ರ ಹಾರ್ಡ್ ವರ್ಕ್ ನಾವು ಅಪ್ರಿಷಿಯೇಟ್ ಮಾಡಬೇಕು. ಆ್ಯಂಡ್ ಥ್ಯಾಂಕ್ ಯು ಪಪ್ಪ ನಿಮ್ಮ ಹಾರ್ಡ್ ವರ್ಕಿಗೆ. ಬಿಕಾಸ್ ಎವ್ರಿ ಡೇ ದುಡಿತೀರಿ. ಇಷ್ಟು 60+ ಆಗೈತಿ ನಮ್ಮ ಪಪ್ಪಾಗ. ಎವ್ರಿ ಡೇ ಹೊರಗೆ ಹೋಗಿ ದುಡಿತಾರ.
ಒಂದ್ಸಲನೂ ಹಿಂಗೆ ರೆಸ್ಟ್ ಮಾಡಿದ್ದು ನಾ ಅಂತೂ ನೋಡೇ ಇಲ್ಲ ಇನ್ನೂ ತನಕ. ನಾನು ಪ್ರೀತು ಒಂದು ಈಗ ಇಷ್ಟು ಚಲೋ ಪೊಸಿಷನ್ದಾಗ ಅದೇವಂದ್ರೆ ಅವರ ಕಾರಣ. ಆಮೇಲೆ ನಾ ಇದು ಹೇಳ್ಕೊಳಕ್ಕೆ ನಂಗೆ ಮುಜುಗರ ಆಗಲ್ಲ, ಬಿಕಾಸ್ ಎಲ್ಲ ಫ್ಯಾಮಿಲೀಸ್ದಾಗೂ ಪ್ರಾಬ್ಲಮ್ ಇರ್ತೈತಿ ಫೈನಾನ್ಷಿಯಲ್. ಎಲ್ಲರ ಮನೆ ದೋಸಿನೂ ತೂತ. ನಮ್ಮ ಮನ್ಯಾಗೂ ಸೇಮ್ ಪ್ರಾಬ್ಲಮ್ ಇತ್ತು ನಾವು ಸಣ್ಣವ್ರಿದ್ದಾಗಿಂತ್ರೂ. ಅದು ಒಟ್ಟು ನಮಗೆ ಹೇಳಿಲ್ಲ ಪಪ್ಪ ಇಷ್ಟು ಪ್ರಾಬ್ಲಮ್ಸ್ ಅದಾವ ನಮಗೆ ಅಂತ ಹೇಳಿ. ನಾನು ನನ್ನ ತಂಗಿ ಅರ್ಥ ಮಾಡ್ಕೊಂಡ್ವಿ ಹೆಂಗಿರ್ಬೇಕಂತ ನಮಗೆ ಗೊತ್ತಾತ. ಎಷ್ಟು ಕಷ್ಟದಾಗ ಬಂದೇವಿ ನಾವು ಇದೊಂದು ಪೊಸಿಷನ್ ತೊಗೊಳಕ. ಆಮೇಲೆ ಅವ್ರು ಎಷ್ಟು ಕಷ್ಟಪಟ್ಟಾರ ಸಣ್ಣವ್ರಿದ್ದಾಗಿಂತ ಅಂದ್ರೆ ಅವ್ರ ಪಪ್ಪ ಅಂದ್ರೆ ನಮ್ಮ ಅಜ್ಜ ಸಣ್ಣವ್ರಿದ್ದಾಗ ತೀರ್ಕೊಂಡಿದ್ರ. ಅವ್ರ ಸಣ್ಣವ್ರಿದ್ದಾಗ ಕೆಲಸ ಮಾಡ್ಕೊತ ಓದ್ತಿದ್ರ. ಒಂದು ದಾಂಡೇಲಿದಾಗ ಒಂದು ಅಂಗಡಿದಾಗ ವರ್ಕ್ ಮಾಡ್ತಿದ್ರು ಅದು ಮಾಡಿ ಅಣ್ಣಾವರ ಅವ್ರ ಊರು ಅಲ್ಲಿ ಬರ್ತಿದ್ರು ಬಸ್ದಾಗ ಡೈಲಿ ಬಂದು ಸ್ಕೂಲಿಗೆ ಹೋಗ್ತಿದ್ರು, ಕಾಲೇಜ್ ಅವ್ರಾಗೆ ಕಲ್ತಾರ. ಆಮೇಲೆ ಧಾರವಾಡಿಗೆ ಬಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಾಕ ಅವ್ರು ಒಂದು ಪೊಸಿಷನ್ದಾಗ ಅದಾರ ಅಂದ್ರೆ ಅವ್ರ ಹಾರ್ಡ್ ವರ್ಕ್ ಭಾಳ ಐತಿ ಅದರಿಂದ. ಸೊ ಥ್ಯಾಂಕ್ ಯು ಪಪ್ಪ, ನನಗೂ ಪ್ರೀತುಗೆ ಇಷ್ಟು ಚಲೋ ಲೈಫ್ ಕೊಟ್ಟಿದ್ದಕ್ಕೆ. ನಮ್ಮ ಪಪ್ಪ ಅಮ್ಮ ಯಾವತ್ತೂ ಕೊರ್ಗೆ ಇಲ್ಲ, ಗಂಡ್ಮಕ್ಳಿಲ್ಲ ನಮಗೆ, ಅಯ್ಯೋ ಗಂಡ್ಮಕ್ಳು ಇರ್ಬೇಕಿತ್ತು ಅಂತ ಯಾವತ್ತೂ ಅಂದಿಲ್ಲ. ನಾನು ನಮ್ಮ ತಂಗಿನ ಮಸ್ತ್ ಪ್ರಪಂಚ ಅವ್ರಿಗೆ ಎಲ್ಲ ಹುಡುಗ್ಯಾರಿದ್ರೆ ಮಸ್ತ್ ಇರ್ತೈತಿ ಅಂತಾರೆ ಯಾವಾಗೂ. ಆಮೇಲೆ ನನಗೂ ಹಂಗೆ ಬೆಳೆಸಾರ. ನಾ ಗಂಡ್ಮಗ ಅವ್ರ ನಮ್ಮ ಮನ್ಯಾಗ ನಮ್ಮ ತಂಗಿ ಹೆಣ್ಮಗು ಅಂತ ಯಾವಾಗೂ ಹೇಳ್ತಾರೆ ನಮ್ಮ ಪಪ್ಪ. ಅದಕ್ಕೆ ಅಷ್ಟು ಧೈರ್ಯ ಕೊಟ್ಟಾರ ನಂಗೆ ಯಾವಾಗೂ ಅಂತಾರೆ, ನೀನ ನಮ್ಮ ಮನೆ ಗಂಡ್ಮಗ, ನಮಗೇನ ಗಂಡ್ಮಗದ ಅವಶ್ಯಕತೆ ಇಲ್ಲ. ನನ್ಗೆ ಹಂಗೆ ಬೆಳೆಸಾರ ಮುಂಚೆ ಅಂದ್ರೂ ಅಷ್ಟು ಧೈರ್ಯ ಕೊಟ್ಟ. ಯಾಕಂದ್ರೆ ನಾನು ನಾ ಬ್ರೇಸಸ್ ಹಾಕ್ಸ್ಕೊಂಡಿದ್ದೆ, ಅಂದರೆ ನಾನು ಕ್ಲಿಪ್ ಹಾಕ್ಸ್ಕೊಂಡಿದ್ದೆ ಹಲ್ಲಿಗೆ. 6th ಸ್ಟ್ಯಾಂಡರ್ಡ್ ಇದ್ದೆ. 2 years ನಾನು SDMಗೆ ಹೋಗಿ ಬರೋದು ಮಾಡಬೇಕಿತ್ತು. ಸೊ ನಮ್ಮ ಪಪ್ಪ ನಂಗೆ ಇನ್ನೂ ನೆನಪೈತಿ, ನಮ್ಮ ಪಪ್ಪ ನಂಗೆ ಸ್ವಲ್ಪ ದಿನ ಕರ್ಕೊಂಡು ಹೋದ್ರು ಹಾಸ್ಪಿಟಲಿಗೆ. ಬಟ್ ಆಮೇಲೆ ಅವ್ರ ನೀನ ಬಸ್ದಾಗ ಹೋಗ್ಬೇಕು, ಇನ್ಮೇಲೆ ನಾ ಬರಂಗಿಲ್ಲ, ನಿಂದು ಇಂಡಿಪೆಂಡೆಂಟ್ ಆಗಕ್ಕೆ ಕಲಿ ಅಂತ ನಂಗೆ 7th ಸ್ಟ್ಯಾಂಡರ್ಡಿಂದ ನಾನು ಹೇಳ್ಕೊಟ್ಟಾರ ಇಂಡಿಪೆಂಡೆಂಟ್ ಆಗಿರೋದು. ಬಸ್ದಾಗ ನಾವು ಒಬ್ಬಕ್ಕೆ ಹೋಗ್ತಿದ್ದೆ, ಅಷ್ಟು ಸಣ್ಣಾಕಿದ್ರು ಬಸ್ದಾಗ ಹೋಗಿ ಹಲ್ಲಿನ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಸ್ಕೂಲಿಗೆ ಹೋಗ್ತಿದ್ದೆ. ಆಮೇಲೆ ನಂಗೆ ಅವಾಗ ಇಂಡಿಪೆಂಡೆಂಟ್ ಆಗೋದು ಹೇಳ್ಕೊಟ್ಬಿಟ್ಟಾರ ಪಪ್ಪ. ಆಮೇಲೆ ಎಷ್ಟು ಧೈರ್ಯ ತುಂಬ್ತಿದ್ರು, ಏನೂ ಆಗಂಗಿಲ್ಲ ಮಾಡ. ಆಮೇಲೆ ಯಾವತ್ತೂ ರಿಸ್ಟ್ರಿಕ್ಷನ್ಸ್ ಹಾಕಿಲ್ಲ ನಂಗೂ ನಮ್ಮ ತಂಗಿಗೆ ಯಾವತ್ತೂ ರಿಸ್ಟ್ರಿಕ್ಷನ್ಸ್ ಹಾಕಿಲ್ಲ. ಥ್ಯಾಂಕ್ ಯು ಫಾರ್ ದ್ಯಾಟ್. ಇಲ್ಲಿ ಹೋಗ್ಬೇಡ, ಅಲ್ಲಿ ಹೋಗ್ಬೇಡ, ಅವ್ರ ಜೊತೆ ಹೋಗ್ಬೇಡ, ಹಿಂಗೆ ಡ್ರೆಸ್ ಹಾಕೋಬೇಡ, ನೋ ನೆವರ್ ಹಿ ಟೋಲ್ಡ್. ಯಾವಾಗೂ ಹೋಗ್ಬಾ. ನಾವು 9 ಗಂಟೆಗೆ ಬಂದರೂ ನಡೀತಿತ್ತು, 10 ಗಂಟೆಗೆ ಬಂದರೂ ನಡೀತಿತ್ತು ಮನೆಗೆ. ಬಟ್ ಹಿ ಟ್ರಸ್ಟೆಡ್ ಮೀ ಅ ಲಾಟ್ ಭಾಳ ಟ್ರಸ್ಟ್ ಮಾಡ್ತಾರೆ ನಮ್ಮ ಪಪ್ಪ ನನ್ನ ಮೇಲೆ, ನಮ್ಮ ತಂಗಿ ಮೇಲೆ. ಡೆಫಿನೆಟ್ಲಿ ಆ ಟ್ರಸ್ಟಿನ ಉಳಿಸ್ಕೊಂಡೇವಿ ನಾವಿಬ್ರು. ಥ್ಯಾಂಕ್ ಯು ಪಪ್ಪ ಇಷ್ಟು ಧೈರ್ಯ ಕೊಟ್ಟಿದ್ದಕ್ಕೆ ನಮಗೆ. ಮೇ ಬಿ ಅದರ್ ರೀಸನ್ ಅನಿಸ್ತೈತಿ ನಾ ಇಷ್ಟು USA ಬಂದು ಇಷ್ಟು ಧೈರ್ಯವಾಗಿ ಇಂಡಿಪೆಂಡೆಂಟ್ ಆಗಿ ಅದೇನಿ ಅಂತ ಹೇಳ್ಕೊಳಕ. ಬಿಕಾಸ್ ನಂಗೆ ಇಲ್ಲೇ ಫಸ್ಟ್ ಡೇನು ಬಂದ ಕೂಡ ನಾ ಹೊರಗೆ ಆರಾಮ್ ಅಡ್ಡಾಡಿದೆ. ಬಟ್ ನಂಗೆ ಏನೂ ಹೆದರಿಕೆ ಆಗಲಿಲ್ಲ. ಐ ಕ್ಯಾನ್ ಡೂ ಇಟ್ ಬಿಕಾಸ್ ನೀವು ಅದನ್ನು ನನಗೆ ಕಲ್ಸಿರಿ ಹೆಂಗೆ ಧೈರ್ಯವಾಗಿರ್ಬೇಕು, ಇಂಡಿಪೆಂಡೆಂಟ್ ಆಗಿರ್ಬೇಕು ಯಾವತ್ತು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ದ್ಯಾಟ್. ಆಮೇಲೆ ಅಮ್ಮಗೆ ನೀವು ಸಪೋರ್ಟ್ ಮಾಡೋದು ಐ ರಿಯಲಿ ಅಪ್ರಿಷಿಯೇಟ್ ದ್ಯಾಟ್. ನಮ್ಮಮ್ಮ ಏನೋ ಮಾಡಲಿ ಅದಕ್ಕೆ ನಮ್ಮ ಪಪ್ಪನ ಸಪೋರ್ಟ್ ಇದ್ದೇ ಇರ್ತೈತಿ. ಅಫ್ಕೋರ್ಸ್ ಗಂಡ್ಮಕ್ಳಿಗೆ ಸಪೋರ್ಟ್ ಬೇಕು ನಮಗೆ, ಪಪ್ಪನ ಸಪೋರ್ಟ್ ಇದ್ದೇ ಇರ್ತೈತಿ. ಅಮ್ಮಗೆ ಒಂದು ಸೀರಿಯಲ್ ಮಾಡ್ತೇನೆ ಅನ್ಲಿ, ಒಂದು ಏನಾರ ಫಂಕ್ಷನ್ ಮಾಡ್ತೇನೆ ಅನ್ಲಿ, ಹಿ ವುಡ್ ಸಪೋರ್ಟ್ ಟಿಲ್ ಡೇ ಟು ಇನ್ನೂ ಸಪೋರ್ಟ್ ಮಾಡ್ತಾರೆ ಅವರು. ಹಿಂಗೆ ಆಮೇಲೆ ಇನ್ನೊಂದು ಹೇಳ್ಬೇಕು ನಮ್ಮ ಪಪ್ಪನ ಬಗ್ಗೆ, ಹಿ ಈಸ್ ನಾಟ್ ಸುಮ್ಮನೆ ಕುತ್ಕೊಳ್ಳೋದು ಮನ್ಯಾಗ, ಏನಾರ ಕೆಲಸ ಮಾಡ್ತಿರ್ತಾರ ಅಮ್ಮಗೆ ಹೆಲ್ಪ್ ಮಾಡೋದು. ಆಮೇಲೆ ನಾವು ಮನೆಗೆ ಹೋದಾಗೂ ಎಲ್ಲ ಊಟ ಮಾಡಿಸ್ತಾರೆ ನಮಗೆ. ಇನ್ನೂ ತನಕ ನಾನು ಇಂಡಿಯಾಗೆ ಹೋದ್ರೆ ಊಟ ಮಾಡಿಸ್ತಾರೆ ಅವರು, ಊಟ ಹಾಕಿ ಕೊಡ್ತಾರೆ. ಐ ಆಮ್ ಸೋ ಬ್ಲೆಸ್ಡ್ ಟು ಹ್ಯಾವ್ ಯು ಇನ್ ಮೈ ಲೈಫ್. ಮೀ ಆ್ಯಂಡ್ ಪ್ರೀತು ಆರ್ ಸೋ ಬ್ಲೆಸ್ಡ್. ನಾ ಇಮೋಷ್ನಲ್ ಆಗತ್ತೇನೆ ಆಲ್ರೆಡಿ. ನಂಗೆ ಸಾಂಗ್ ಹೇಳೋ ಮುಂದೆ ನಾ ಆಲ್ರೆಡಿ ಇಮೋಷ್ನಲ್ ಆಗತ್ತಿದ್ದೆ. ದಿಸ್ ಬ್ಲಾಗ್ ಇಸ್ ಡೆಡಿಕೇಟೆಡ್ ಫಾರ್ ಹಿಮ್, ಸೊ ಐ ಆಮ್ ಟಾಕಿಂಗ್ ಅ ಲಾಟ್ ಅಬೌಟ್ ಹಿಮ್. ಆಮೇಲೆ ಇನ್ನೊಂದು ಇನ್ನೊಂದು ನೆನಪೈತಿ, ನಾ ಮಂಗ್ಳೂರ್ದಾಗ ಇಂಜಿನಿಯರಿಂಗ್ ಓದ್ತಿದ್ವಿ. ಅವಾಗ ನನ್ನ 2nd year ಇದ್ದೆ ನನ್ನ ಬರ್ತ್ಡೇಗೆ ಅವ್ರು ಧಾರವಾಡಿಂದ ಮಂಗ್ಳೂರಿಗೆ ಬಂದು ನಂಗೆ ಸರ್ಪ್ರೈಸ್ ಮಾಡಿದ್ರು. ಬೆಳಿಗ್ಗೆ ಕಾಲ್ ಮಾಡಿದ್ರು, ಎಲ್ಲದಿ ಎದ್ದಿಯೇನ ಅಂತ ಹೇಳಿ. ನಾ ಎದ್ದೆ, ಹ್ಯಾಪಿ ಬರ್ಡೇ ವಿಶ್ ಮಾಡಿದ್ರು, ಎಲ್ಲ ಆತ. ಕೆಳಗೆ ಬಾ ಈಗ ಅಂದ್ರು. ಓ ಮೈ ಗಾಡ್, ಕೆಳಗೆ ನೀವು ಬಂದಿರಿ ಅಂತ ಹೇಳಿ ನಾ ಫುಲ್ ಸರ್ಪ್ರೈಸ್ ಆಗಿದ್ದೆ. ಫುಲ್ ಅಳಾತ್ ಬಿಟ್ಟಿದ್ದೆ, ನಾ ಅಷ್ಟು ಎಮೋಷ್ನಲ್ ಆಗಿದ್ದೆ ಲಿಟ್ರಲಿ. ಆಮೇಲೆ ಹೋದೆ, ಫುಲ್ ಡೇ ಸ್ಪೆಂಡ್ ಮಾಡಿದೆ ಪಪ್ಪನ ಜೊತೆ. ಬರ್ಡೇ ಎಲ್ಲ ಕೇಕ್ ಕಟ್ ಮಾಡಿದ್ವಿ,
ದೆನ್ ಹಿ ಅಗೇನ್ ವೆಂಟ್ ಟು ಧಾರವಾಡ ವಾಪಸ್ ಹೋದ್ರ. ಸೊ ಅಷ್ಟು ಲೈಕ್ ನಮ್ಮ ಸಂಬಂಧ ಧಾರವಾಡಿಂದ ಟ್ರಾವೆಲ್ ಮಾಡಿ ಮಂಗ್ಳೂರಿಗೆ ಬಂದು ಸರ್ಪ್ರೈಸ್ ಕೊಡ್ತಾರೆ ಅಂದರೆ ಇಟ್ಸ್ ನಾಟ್ ರಿಯಲಿ ಅ ಸ್ಮಾಲ್ ಥಿಂಗ್. ಡೆಫಿನೆಟ್ಲಿ ಅದು ಭಾಳ ಖುಷಿ ಆಗ್ತೈತಿ ನಂಗೆ ಹೇಳ್ಕೊಳಕ್ಕೆ. ಥ್ಯಾಂಕ್ ಯು ಅಗೇನ್ ಪಪ್ಪ. ಆಮೇಲೆ ಇದ್ರ ಬಗ್ಗೆ ನಾ ಮಾತಾಡಬೇಕು, ಯಾಕಂದ್ರೆ ನಾ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ತಕ್ಷಣ ಇಷ್ಟು ಸಪೋರ್ಟ್ ಮಾಡಿದ್ರು ಪಪ್ಪ. ಎಲ್ಲರೂ ಸಪೋರ್ಟ್ ಮಾಡಿದ್ರು, ಇವನ್ ನಮ್ಮ ಅಮ್ಮ ಪಪ್ಪ, ನಮ್ಮ ಅತ್ತಿ ಮಾವ, ಹಸ್ಬೆಂಡ್, ಎವ್ರಿ ಒನ್ ಸಪೋರ್ಟೆಡ್. ಬಟ್ ಮೇಜರ್ ಸಪೋರ್ಟ್ ಪಪ್ಪನಿಂತ್ರ ಇತ್ತಂತ ಹೇಳ್ಬೋದ. ಎವ್ರಿ ಟೈಮ್ ಲೈಕ್ ಕಾಲ್ ಮಾಡಿದಾಗ ಯೂಟ್ಯೂಬ್ ಬಗ್ಗೆ ಹೇಳ್ತಾರ, ಹಿಂಗೆ ಮಾಡ ಹಂಗೆ ಮಾಡ ಅಂತ. ಬಟ್ ಅದನ್ನು ಶೇರು ಮಾಡ್ತಾರ ಅವ್ರ ಫ್ರೆಂಡ್ಸ್ ಜೊತೆ, ಇನ್ನೂ ತನಕ ಮಾಡ್ತಾರ. ನಮ್ಮ ಮಗಳದ್ದು ಯೂಟ್ಯೂಬ್ ನೋಡ್ರಿ, ಸಬ್ಸ್ಕ್ರೈಬ್ ಆಗ್ರಿ ಅಂತ ಪಾಪ ಭಾಳ ಎಫರ್ಟ್ಸ್ ಹಾಕ್ತಾರೆ. 1000 ಸಬ್ಸ್ಕ್ರೈಬರ್ಸ್ ಆಗ್ಬೇಕಂದ್ರೆ ಅವ್ರದ್ದು ಎಫರ್ಟ್ಸ್ ಭಾಳ ಇತ್ತು. ಯಾರು ಸಿಕ್ಕಾಗೂ ನಮ್ಮ ಮಗಳದ್ದು ಯೂಟ್ಯೂಬ್ ಚಾನಲ್ ಐತಿ ನೋಡ್ರಿ ಅದು ಎಷ್ಟು ಖುಷಿ ಪಟ್ಕೊಂಡು ಹೇಳ್ತಾರೆ ಅವರು. ಯಾವಾಗೂ ಭಾಳ ಪ್ರೌಡ್ ಅನ್ನಿಸ್ತೈತಿ, ಅವರಿಗೂ ಅನ್ನಿಸ್ತೈತಿ, ನನಗೂ ಪ್ರೌಡ್ ಅನ್ನಿಸ್ತೈತಿ ಅವ್ರು ನಮ್ಮ ಪಪ್ಪ ಅಂತ ಹೇಳ್ಕೊಳಕ. ಥ್ಯಾಂಕ್ ಯು ಅಗೇನ್ ಪಪ್ಪ, ಇಷ್ಟು ಸಪೋರ್ಟ್ ಮಾಡತ್ತೀರಿ ನಂಗೆ ಇನ್ನೂ ತನಕನೂ. ಆಮೇಲೆ ಯಾವತ್ತೂ ನಂಗೆ ರಿಸ್ಟ್ರಿಕ್ಷನ್ಸ್ ಹಾಕಿಲ್ಲ. ನಾ ಆಗಲೇ ಹೇಳ್ದಂಗೆ ನಿಂಗೆ ಹೆಂಗೆ ಬೇಕು ಹಂಗೆ ಇರ, ಬಟ್ ನಮ್ಮ ಹೆಸರು ಬೆಳೆಸ ಅಂತ ಹೇಳ್ತಾರೆ. ಡೆಫಿನೆಟ್ಲಿ ಅದನ್ನು ನಾ ಮಾಡ್ತೇನೆ. ಇನ್ನೂ ತನಕ ನನಗೆ ಯಾವತ್ತೂ ರಿಸ್ಟ್ರಿಕ್ಷನ್ಸ್ ಹಾಕಿಲ್ಲ. ಮದುವೆಗಿಂತ ಮುಂಚೆನೂ ಮದ್ವೆ ಆದ್ಮೇಲೂ ಏನೂ ರಿಸ್ಟ್ರಿಕ್ಷನ್ಸ್ ಹಾಕಿಲ್ಲ. ನಮ್ಮ ಪಪ್ಪ ನಿಂಗೆ ಹೆಂಗೆ ಇರ್ಬೇಕು ಹಂಗೆ ಇರು, ನಿಂದು ಲೈಫ್ ಇದೆ, ನೀ ಮಜಾ ಮಾಡ ಅಂತನ ಹೇಳ್ತಾರೆ ಯಾವತ್ತು. ಥ್ಯಾಂಕ್ ಯು ಸೋ ಮಚ್ ಪಪ್ಪ, ಆ್ಯಂಡ್ ಹ್ಯಾಪಿ ಫಾದರ್ಸ್ ಡೇ ಅಗೇನ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಟು ಯು, ಮೋರ್ ಪವರ್ ಟು ಯು. ಜಲ್ದಿ ಅಮೆರಿಕಾಗೆ ಬರ್ರಿ, ನಂಗೆ ಭಾಳ ಕರ್ಸ್ಕೊಳೋದೈತಿ. ಅಮ್ಮ ಪಪ್ಪನ ಎಲ್ಲಾರನ್ನೂ, ನಮ್ಮ ಅತ್ತಿ ಮಾವನ ಎಲ್ಲಾರನ್ನೂ ಕರ್ಸ್ಕೊಳೋದೈತಿ. ಜಲ್ದಿ ಬರ್ರಿ, ಮಜಾ ಮಾಡೋಣಂತ. ಸೊ ಈ ವ್ಲಾಗ್ ಏನು ಇಲ್ಲೇ ಎಂಡ್ ಮಾಡ್ತೇನೆ. ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಜಸ್ಟ್ ನನ್ನ ಫೀಲಿಂಗ್ಸ್ ನಾನು ಹೇಳ್ಕೊಂಡೆ ಪಪ್ಪನ ಬಗ್ಗೆ ಇದ್ದಿದ್ದು. ಹೋಪ್ ಅವ್ರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವ್ಲಾಗ್ ನಂಗೆ ಮತ್ತೆ ಸಿಗೋಣ ಅಂತ ಅಲ್ಲಿ ತನಕ ಎಲ್ಲರೂ ಮಜಾ ಮಾಡ್ಕೊತೀರಿ. ಬಾಯ್, ಟೇಕ್ ಕೇರ್ ಆಲ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ಸ್.